ರಾಜ್ಯದ ಜನರಿಗೆ ಈ ಬಾರಿ ಒಂದು ವಾರ ಮೊದಲೇ ಗುಡ್ ನ್ಯೂಸ್ ಸಿಗ್ತಾ ಇದೆ. ಈ ಬಾರಿ ಒಂದು ವಾರ ಮುಂಚೆ ರಾಜ್ಯಕ್ಕೆ ಮುಂಗಾರು ಮಳೆ ಪ್ರವೇಶ ಆಗ್ತಾ ಇದೆ. ಒಂದು ರೀತಿಯ ಗುಡ್ ನ್ಯೂಸ್. ಈ ಬಾರಿ ಅತ್ಯಂತ ಹೆಚ್ಚಿನ ಬಿಸಿಲಿಂದ ತಣಿದಿದ್ದಂತಹ ಜನರಿಗೆ ಒಂದು ಗುಡ್ ನ್ಯೂಸ್ ಇದು. ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ. ಜೂನ್ 1 ಅಥವಾ 2ನೇ ತಾರೀಕು ರಾಜ್ಯದ ಕರಾವಳಿಗೆ ಮಳೆ ಎಂಟ್ರಿ ಆಗುತ್ತೆ. ಜೂನ್ 4ರ ಬಳಿಕ ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರಿಗೆ ಮಳೆ ಎಂಟ್ರಿ ಕೊಡುತ್ತೆ. ಜೂನ್ ಮೊದಲ ವಾರದಲ್ಲೇ ಸಿಕ್ಕಾಪಟ್ಟೆ ಮಳೆ ಆಗುವಂತಹ ಸೂಚನೆ ಸಿಗ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆಯಿಂದ. ಒಂದು ವಾರದ ಮುಂಚೆನೇ ಈ ಬಾರಿ ಮುಂಗಾರು ಪ್ರವೇಶ ಆಗ್ತಾ ಇರುವಂಥದ್ದು ರಾಜ್ಯಕ್ಕೆ ಒಂದು ರೀತಿ ಗುಡ್ ನ್ಯೂಸ್. ಬಿಸಿಲಿನ ಬೇಗೆಗೆ ದಣಿದಿದ್ದಂತಹ ಜನರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಇವತ್ತಿನ ಕ್ಲೈಮೇಟ್ ಕೂಡ ಸ್ವಲ್ಪ ಏರುಪೇರಾಗಿರುವಂಥದ್ದನ್ನು ಗಮನಿಸಬಹುದು. ಜೂನ್ 1 ಅಥವಾ 2ನೇ ತಾರೀಕು ರಾಜ್ಯದ ಕರಾವಳಿಗೆ ಮುಂಗಾರು ಎಂಟ್ರಿ ಆಗುತ್ತೆ. ಜೂನ್ 4ರ ನಂತರದಲ್ಲಿ ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಈಗ ಹವಾಮಾನ ಇಲಾಖೆ ಕೊಟ್ಟಾಗಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಜೊತೆಗೆ ಒಂದಿಷ್ಟು ಎಚ್ಚರಿಕೆಗಳು ಕೂಡ ಇದೆ ಹವಾಮಾನ ಇಲಾಖೆಯಿಂದ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್. ರಾಜ್ಯದಲ್ಲಿ ಮುಂದಿನ 3 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. 3 ದಿನ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಿಗೆ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದಕ್ಕಿದ್ದಂತೆ ಗುಡುಗು ಮಿಂಚು ಸಹಿತ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಗಂಟೆಗೆ 30 ಕಿಲೋಮೀಟರ್ನಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಧಾರವಾಡ, ಗದಗ, ಬಳ್ಳಾರಿ, ವಿಜಯನಗರ, ಹಾವೇರಿ ಮತ್ತು ದಾವಣಗೆರೆ, ಶಿವಮೊಗ್ಗದಲ್ಲಿ ಮಳೆ ಬರುವಂತಹ ನಿರೀಕ್ಷೆ ಇದೆ ಮುಂದಿನ 3 ದಿನಗಳ ಕಾಲ. ಅದು ಕೂಡ ಭಾರೀ ಮಳೆ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ ಭಾಗಕ್ಕೂ ಕೂಡ ಮಳೆ ಅಲರ್ಟ್ ಅನ್ನು ನೀಡಲಾಗಿದೆ. ಬಹುತೇಕವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಳೆ ಬರುವಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಅಂದ್ರೆ ಅತಿ ಹೆಚ್ಚಿನ ಮಳೆ ಈ ಭಾಗದಲ್ಲಿ ಆಗುತ್ತೆ ಅನ್ನುವಂಥ ಸೂಚನೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ಇವತ್ತು ಮಳೆ ಆರ್ಭಟಿಸ್ತಾ ಇದೆ. ಗುಡುಗು, ಸಿಡಿಲು, ಬಿರುಗಾಳಿ ಸಹಿತವಾಗಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ ಘಾಟ್ನಲ್ಲಿ ಮಳೆಯಾಗಿದೆ. ಮಧ್ಯಾಹ್ನದ ಬಳಿಕ ಬಿರುಗಾಳಿ ಸಹಿತ ಮಳೆ. ಚಿಕ್ಕಮಗಳೂರು ನಗರದಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಕೇವಲ ಮಳೆ ಅಷ್ಟೇ ಅಲ್ಲ, ಬಿರುಗಾಳಿ ಇದೆ, ಗುಡುಗು ಸಿಡಿಲು ಕೂಡ ಇತ್ತು. ನಗರದಲ್ಲಿ ಸಂಪೂರ್ಣ ಕತ್ತಲಿನ ವಾತಾವರಣ ಆವರಿಸಿದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇದೆ ಅಟ್ ಪ್ರೆಸೆಂಟ್ ಈಗಲೂ ಕೂಡ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಕೆಲ ವಾರಗಳ ಹಿಂದೆ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರಲ್ಲಿ ಏನೆಲ್ಲ ಅವಾಂತರಗಳಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ತಡೆಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ರು. 300ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮರಗಳು ಧರಾಶಾಹಿ ಆಗಿರುವಂಥದ್ದು, ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಿರುವಂಥದ್ದಿದೆ. ಈಗ ಹವಾಮಾನ ಇಲಾಖೆ ಕೊಡ್ತಿರುವಂತಹ ಮುನ್ಸೂಚನೆ, ಈ ಮಾಹಿತಿಯನ್ನು ನೋಡ್ತಾ ಇದ್ರೆ ಒಂದು ಕಡೆ ಗುಡ್ ನ್ಯೂಸ್. ಅಂದರೆ ಇಲ್ಲಿವರೆಗೂ ಬಿಸಿಲಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಮತ್ತೊಂದು ಕಡೆ ಒಂದಿಷ್ಟು ಸುರಕ್ಷತೆ ದೃಷ್ಟಿಯಿಂದ ಆತಂಕ ಕೂಡ ಇದೆ. ಅರುಣ್, ಖಂಡಿತವಾಗಿ ಹೌದು. ಬಿಸಿಲಿನ ಅಂದರೆ ಬೇಸಿಗೆ ಮಳೆಗೆ ಸಾಕಷ್ಟು ಅವಾಂತರ ಆಗಿ ಹೋಗಿತ್ತು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಬಂದಂತಹ ಮಳೆಗೆ ಬೆಂಗಳೂರಿನ ಬೌರಿಂಗ್ ಸೇರಿ ಅನೇಕ ಕಡೆಗಳಲ್ಲಿ ಸಾವು ನೋವುಗಳು ಉಂಟಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಸಲ ಮಳೆ ಬಂದಾಗ, ಅಂದರೆ ಮುಂಗಾರು ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಬೆಂಗಳೂರಿನಲ್ಲೂ ಕೂಡ GB ವ್ಯಾಪ್ತಿಯಲ್ಲಿ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಗ್ರೌಂಡ್ ಲೆವೆಲಲ್ಲಿ ಕೆಲಸ ಆಗ್ತಾ ಇದೆ. ಆದರೆ ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುವಂಥದ್ದು ಮಳೆ ಬಂದಂತಹ ಸಂದರ್ಭದಲ್ಲೇ. ಅಂಡರ್ ಪಾಸ್ಗಳು ಕ್ಲೋಸ್ ಆದಾಗ ಅಥವಾ ರಸ್ತೆಗಳಲ್ಲಿ ನೀರು ನಿಂತಾಗಲೇ ಅವರು ಕೆಲಸ ಮಾಡಿರುವಂತಹ ಕಳಪೆ ಕೆಲಸ ಎಂಥದ್ದು ಅನ್ನುವಂಥದ್ದು ಜನರಿಗೆ ಕಣ್ಣಿಗೆ ರಾಚುವಂತೆ ಇರುತ್ತೆ.
ಆಗುತ್ತೆ. ಇನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆಯ ವಿಚಾರಕ್ಕೆ ಬಂದರೆ ರಾಜ್ಯಾದ್ಯಂತ 3 ದಿನಗಳ ಕಾಲ ಮಳೆಯಾಗುವಂತಹ ಒಂದು ಭಾರಿ ಮುನ್ಸೂಚನೆಯನ್ನು ಅಂದರೆ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಸದ್ಯ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹದ್ದು. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅರ್ಧಕ್ಕರ್ಧ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಅದರ ಜೊತೆಗೆ ಈ ಸಲ ಏನು ಮುಂಗಾರು ಮಳೆ ಏನಿದೆ ಅಥವಾ ಮಾನ್ಸೂನ್ ಮಳೆ ಏನಿದೆ ಇದು ರಾಜ್ಯಕ್ಕೆ ಬಹಳ ಬೇಗ ಎಂಟ್ರಿ ಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ಜೂನ್ ನಂತರದಲ್ಲಿ ಎಂಟ್ರಿ ಕೊಡ್ತಾ ಇತ್ತು, ಆದರೆ ಈ ಸಲ ಕೇರಳಕ್ಕೆ ಮೇ 26ರ ಹೊತ್ತಿಗೆ ಮಾನ್ಸೂನ್ ಎಂಟ್ರಿ ಕೊಡುತ್ತೆ. ಸೊ ಈ ಕಾರಣದಿಂದ ಕೇರಳಕ್ಕೆ ಮೊದಲು ಎಂಟ್ರಿ ಕೊಡುತ್ತೆ. ಕೇರಳಕ್ಕೆ ಎಂಟ್ರಿ ಕೊಟ್ಟಾಗಿ 1 ವಾರಗಳ ಅಂತರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಆಗುತ್ತೆ. ಸೊ ನಿರೀಕ್ಷೆ ಈ ಸಲ ಬಹಳ 1 ವಾರ ಬೇಗ ಮಳೆ ಬರುವಂತಹ ನಿರೀಕ್ಷೆ ಇದೆ. ಸೊ ಬಿಸಿಲಿನಿಂದ ಬೆಸತ್ತು ಹೋಗಿರುವಂತಹ ಜನರಿಗೆ ಮಳೆ ಸ್ವಲ್ಪ ಅಂದರೆ ಮಳೆರಾಯ ಸ್ವಲ್ಪ ತಂಪೆರಿತಾನೆ ಅನ್ನುವಂತಹ ಒಂದು ಆಸೆಯಲ್ಲಿ, ಜೊತೆಗೆ ಕೃಷಿಕರು ಕೂಡ ಈಗ ಮಳೆ ಬರುವಂತಹ ಒಂದು ಸಂಭ್ರಮದಲ್ಲಿ ಇರುವಂತಹದ್ದು. ಅದರ ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್. ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಮಹತ್ವದ ಬೆಳವಣಿಗೆ ಒಂದಾಗಿದೆ. ಪ್ರಶ್ನೆ ಪತ್ರಿಕೆ ತಜ್ಞರ ಸಮಿತಿಯಲ್ಲಿದ್ದಂತಹ ಉಪನ್ಯಾಸಕಿಯ ಬಂಧನ ಆಗಿದೆ. ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಮಹತ್ವದ ಬೆಳವಣಿಗೆ. ಪ್ರಶ್ನೆ ಪತ್ರಿಕೆ ತಜ್ಞರ ಸಮಿತಿಯಲ್ಲಿದ್ದಂತಹ ಉಪನ್ಯಾಸಕಿಯ ಬಂಧನ ಮಾಡಲಾಗಿದೆ. ನೀಟ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಂತಹ ಶಿಕ್ಷಕಿ ಉಪನ್ಯಾಸಕಿ ಆಕೆಯನ್ನೀಗ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಪುಣೆಯ ಜೀವಶಾಸ್ತ್ರ ಉಪನ್ಯಾಸಕಿಯನ್ನ ಅರೆಸ್ಟ್ ಮಾಡಿರೋದು. ಪುಣೆಯ ಉಪನ್ಯಾಸಕಿ ಮನೀಷಾ ವಾಗ್ಮಾರೆ ಬಂಧನಕ್ಕೆ ಒಳಗಾಗಿರುವಂತಹ ಶಿಕ್ಷಕಿ, ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಿ ಈ ಮನೀಷಾ. ಆಕೆಯನ್ನೀಗ ಅರೆಸ್ಟ್ ಮಾಡಲಾಗಿದೆ. ಇನ್ನು ಮೊದಲ ಆರೋಪಿ ನಾಸಿಕ್ನ ಶುಭಂ ಖೈರ್ನಾರ್ ಸೋರಿಕೆಯಾದ ಪತ್ರಿಕೆಯನ್ನ 10 ಲಕ್ಷಕ್ಕೆ ಖರೀದಿ ಮಾಡಿದ್ದಂತಹ ಧನಂಜಯ್ ಲೋಖಂಡೆಗೆ ಪೇಪರ್ ಮಾಡಿದ್ರು, ಮಾರಾಟ ಮಾಡಿದ್ರು. ಲೋಖಂಡೆ ಮತ್ತು ಮನೀಷಾ ಡೀಲ್ ಮಾಡಿದ್ರು. ಈ ಪೇಪರ್ ಅನ್ನ ವಿದ್ಯಾರ್ಥಿಗಳಿಗೆ 15 ಲಕ್ಷದ ರೂಪಾಯಿವರೆಗೂ ಕೂಡ ಮಾರಾಟ ಮಾಡಿದ್ರು. ಲ್ಯಾಪ್ಟಾಪ್ ಮೊಬೈಲ್ನಲ್ಲಿ ಮಾಡಿರುವಂತಹ ಚಾಟ್ ಪತ್ತೆಯಾಗಿದೆ, ಮೆಸೇಜ್ಗಳು ಪತ್ತೆಯಾಗಿದೆ. ನೀಟ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಂತಹ ಮನೀಷಾ ವಾಗ್ಮೋರೆ ಬಂಧನಕ್ಕೆ ಒಳಗಾಗಿರುವಂತಹ ಉಪನ್ಯಾಸಕಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಿಂಗ್ ಪಿನ್ ಸೇರಿದಂಗೆ ಹಲವರನ್ನ ಬಂಧನ ಮಾಡಲಾಗಿದೆ. ಒಟ್ಟಾರೆಯಾಗಿ ಬರೋಬ್ಬರಿ 23 ಲಕ್ಷ ಜನ ವಿದ್ಯಾರ್ಥಿಗಳು, ಹೆಚ್ಚು ಕಡಿಮೆ ಅಷ್ಟು ಜನ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡದಂತವರಿಗೂ ಮಹತ್ವದ ಬೆಳವಣಿಗೆ ಆಗಿದೆ. ಈ ಡೀಲ್ ಉದುರಿಸೋಕೆ ಈಕೆಯು ಕೂಡ ಕಾರಣ ಆಗಿತ್ತು. 15 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಇದನ್ನ ಮಾರಾಟ ಮಾಡಿದ್ರು. ಈ ಬಗ್ಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಇವರು ಮೆಸೇಜ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಡಿಜಿಟಲ್ ಸಾಕ್ಷ್ಯಗಳು ಈಗ ಲಭ್ಯ ಆಗಿದೆ. ಮೆಸೇಜ್ಗಳು ಲಭ್ಯ ಆಗಿದೆ. ಹಣ ವರ್ಗಾವಣೆ ಬಗ್ಗೆ ಡೀಟೇಲ್ಸ್ ಪತ್ತೆಯಾಗಿದೆ. ಸಿಬಿಐನಿಂದ ಮಹತ್ವದ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿದೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳು. ಯಾರ್ಯಾರ ಜೊತೆಗೆ ಇವರು ಮೆಸೇಜ್ ಮಾಡಿದ್ರು, ಮಾತನಾಡಿದ್ರು, ಎಷ್ಟು ಹಣ. ಮನೀಷಾ ವಾಗ್ಮಾರೆ ಅವರು ಈ ಪ್ರಕರಣದ ಪ್ರಮುಖ ಆರೋಪಿಯಾದಂತಹ ಈ ಧನಂಜಯ್ ಲೋಖಂಡೆಗೆ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಮೆಡಿಕಲ್ ಸೀಟು ಆಕಾಂಕ್ಷಿ ವಿದ್ಯಾರ್ಥಿಗಳನ್ನ ಮತ್ತು ಅವರ ಪೋಷಕರನ್ನ ಏಕೆ ಸಂಪರ್ಕ ಮಾಡ್ತಾ ಇದ್ರು. ಯಾರಿಗೆ ತುಂಬಾ ನೀಡಿದೆ ಅಂತವರನ್ನ ಗುರುತು ಮಾಡೋದು. ಮುಖ್ಯ ಆರೋಪಿಗಳ ಜೊತೆಗೆ ಲಿಂಕ್ನಲ್ಲಿದ್ದು ಕುದುರಿಸ್ತಾ ಇದ್ರು. ಇಷ್ಟಕ್ಕೆ ನಾವು ಕೊಡ್ತೀವಿ ಪ್ರಶ್ನೆ ಪತ್ರಿಕೆಯನ್ನ ಅಂತ. ಪರೀಕ್ಷೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಮನೀಷಾ ಅವರ ಬ್ಯಾಂಕ್ ಖಾತೆಗೆ 21 ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಭಾರೀ ಪ್ರಮಾಣದ ಹಣ ವರ್ಗಾವಣೆ ಆಗಿರುವಂಥದ್ದು ಸಿಬಿಐ ತನಿಖೆಯಲ್ಲಿ ಪತ್ತೆಯಾಗಿದೆ. ಈಗೇನು ಅರೆಸ್ಟ್ ಆಗಿದ್ದಾಳೆ ಈ ಉಪನ್ಯಾಸಕಿ ಮನೀಷಾ, ಈಕೆ ಅಕೌಂಟ್ಗೆ ಸುಮಾರು ಅಕೌಂಟ್ಗಳಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಭಾರೀ ಪ್ರಮಾಣದಲ್ಲಿ ಅಂದರೆ ದೊಡ್ಡ ಮೊತ್ತದಲ್ಲಿ ಹಣ ವರ್ಗಾವಣೆ ಆಗಿರುವಂಥದ್ದು, ಅಂದರೆ ಈಕೆಯ ಅಕೌಂಟ್ಗೆ ಬಂದು ಹಣ ಬಿದ್ದಿರುವಂಥದ್ದು ಪತ್ತೆಯಾಗಿದೆ ಸಿಬಿಐನ ತನಿಖೆಯಲ್ಲಿ. ಸಿಬಿಐ ದಾಳಿ ನಡೆಸಿ ಈಗ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದೆ. ಇದರಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮೂಲಕ ಪ್ರಶ್ನೆ ಪತ್ರಿಕೆ ಮತ್ತು ಹಣದ ವ್ಯವಹಾರ ನಡೆಸಿರುವಂತಹ ಅನುಮಾನಾಸ್ಪದ ಚಾಟ್ಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಡಿಜಿಟಲ್ ಸಾಕ್ಷಿಗಳನ್ನು ಸಿಬಿಐ ಈಗ ಸೀಸ್ ಮಾಡಿದೆ, ವಶಕ್ಕೆ ಪಡೆದುಕೊಂಡಿದೆ. ನಾಸಿಕ್ನ ಶುಭಂ ಖೈರ್ನಾರ್ ಎಂಬಾತ ಸೋರಿಕೆಯಾದ ನೀಟ್ ಪ್ರಶ್ನೆ ಪತ್ರಿಕೆಯನ್ನ 10 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ. ನಂತರ ಅದನ್ನ ಧನಂಜಯ್ ಲೋಖಂಡೆಗೆ ಮಾರಾಟ ಮಾಡಿದ್ದ. ಈ ಲೋಖಂಡೆ ಮತ್ತು ಮನೀಷಾ ವಾಗ್ಮಾರೆ ಸೇರ್ಕೊಂಡು ಈ ಇಬ್ರು ಆ ಪ್ರಶ್ನೆ ಪತ್ರಿಕೆಯನ್ನ
ಯಾವ ವಿದ್ಯಾರ್ಥಿಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ರು, ಹುಡುಕಾಡ್ತಾ ಇದ್ರು, ನೀಡಿದ್ದಂಥವರಿಗೆ ಆ ವಿದ್ಯಾರ್ಥಿಗಳಿಗೆ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು ಅಂತ ಮಾಹಿತಿಗಳು ಸಿಬಿಐ ಅಧಿಕಾರಿಗಳಿಗೆ ತಿಳಿದು ಬಂದಿದೆ. ಕಾರಣ ಈಕೆಯ ಅಕೌಂಟ್ಗೆ ಅನೇಕ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಲಕ್ಷಗಟ್ಟಲೆ ಹಣ ವರ್ಗಾವಣೆ ಆಗಿರುವಂಥದ್ದು ತನಿಖೆಯಲ್ಲಿ ಬಯಲಾಗಿದೆ. ಪುಣೆಯ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಈಕೆ ಕೆಲಸ ಮಾಡ್ತಾ ಇದ್ಲು. ಈ ಲೋಖಂಡೆ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಆಗಿದ್ದಾನೆ. ಆತನಿಗೆ ಈಕೆ ಏಜೆಂಟ್ ಆಗಿದೆ. ಮುಂದಿನ ವರ್ಷದಿಂದ ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ನೀಟ್ ಸಂಕಷ್ಟ. ಮುಂದಿನ ವರ್ಷದಿಂದ ಸಿಬಿಟಿಯಿಂದ ಗ್ರಾಮೀಣ ಮಕ್ಕಳ ನೀಟ್ ಆಸೆ ಕಮರುವ ಆತಂಕ ಈಗ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ ಮಾಡೋಕೆ ತಜ್ಞರು ಒತ್ತಾಯ ಮಾಡಿದ್ದಾರೆ. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ನೀಟ್ ಟೆಸ್ಟ್. ಕಂಪ್ಯೂಟರ್ ಬಳಕೆ ಗೊತ್ತಿಲ್ಲದಂತಹ ಗ್ರಾಮೀಣ ಭಾಗದ ಮಕ್ಕಳು ಹೇಗೆ ಈ ಎಕ್ಸಾಮ್ ಅನ್ನ ಎದುರಿಸ್ತಾರೆ ಅನ್ನೋದೀಗ ಸದ್ಯಕ್ಕಿರುವ ಪ್ರಶ್ನೆ ಮತ್ತು ಟೆನ್ಷನ್. ಕಂಪ್ಯೂಟರ್ ಬಳಕೆನೇ ಗೊತ್ತಿಲ್ಲದಂತಹ ಗ್ರಾಮೀಣ ಭಾಗದ ಮಕ್ಕಳಿಗೆ ಗೊತ್ತಿರಬಹುದು, ಅದು ಬೇಸಿಕ್ ಮಾತ್ರ. ಆದರೆ ಈ ಪರಿ ಗೊತ್ತಿಲ್ಲದಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಎದುರಿಸ್ತಾರೆ, ಬರೀತಾರೆ. ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಕಂಪ್ಯೂಟರೇ ಇಲ್ಲ, ಅದು ಸದ್ಯದ ಪರಿಸ್ಥಿತಿ. ಸೊ ಹಾಗಾಗಿ ಗ್ರಾಮೀಣ ಮಕ್ಕಳ ಪಾಲಿಗೆ ಇದು ಇನ್ನಷ್ಟು ಕಗ್ಗಂಟಾಗುವ ಸಾಧ್ಯತೆಗಳು ಸಹಜವಾಗಿರುತ್ತೆ. ಮಾರ್ಕ್ ಟೆಸ್ಟ್ ಪರಿಚಯ ಮಾಡೋಕೆ ತಜ್ಞರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಎದುರಿಸಬಹುದು. ನೀಟ್ ಎಕ್ಸಾಮ್ ಬಂದ್ರೆ MBBS ಕನಸು ಕಾಣ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಬರೆಯಬಹುದು ಅನ್ನುವಂತಹ ಟ್ರೈನಿಂಗ್ ಅನ್ನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ತಜ್ಞರು. ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತವಾಗಿ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇದಕ್ಕೆ ಒಂದು ರೀತಿಯಲ್ಲಿ ಎರಡು ಅಲಗಿನ ಒಂದು ಕತ್ತಿ ಅಂತ ಹೇಳಬಹುದು. ಇದಕ್ಕೆ ಒಂದು ಒಳ್ಳೆಯ ಅಂಶಗಳು ಇದ್ದಾವೆ ಮತ್ತು ಅದಕ್ಕೆ ಒಂದು ಕೆಲವು ಮಿತಿಗಳು ಇದ್ದಾವೆ, ಸಮಸ್ಯೆಗಳು ಇದ್ದಾವೆ ಅನ್ನುವಂಥದ್ದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತವಾಗಿ ಒಂದು ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸ್ತಕ್ಕಂಥದ್ರಿಂದ ಕಷ್ಟ ಆಗಬಹುದು ಅನ್ನುವಂಥ ಆತಂಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೆ ಅನ್ನುವಂಥದ್ದು. ಯಾಕೆ ಅಂದರೆ ಅವರು ಕಂಪ್ಯೂಟರನ್ನು ಬಳಕೆ ಮಾಡಿದರೂ ಸಹ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಂಪ್ಯೂಟರ್ಗಳು ಲಭ್ಯತೆ ಇರಲ್ಲ ಅನ್ನುವಂಥ ಆತಂಕ ಇರುತ್ತೆ ಅನ್ನುವಂಥದ್ದು. ಆದರೆ ಈ ಹಿನ್ನೆಲೆಯಲ್ಲಿ ಈ ಗ್ರಾಮಾಂತರದ ವಿದ್ಯಾರ್ಥಿಗಳಿಗೆ ಈ ಕಂಪ್ಯೂಟರ್ ಆಧಾರಿತವಾಗಿರ್ತಕ್ಕಂಥ ಪರೀಕ್ಷೆಗೆ ಪರಿಚಯವನ್ನು ಮಾಡಿಸ್ಕೊಟ್ರೆ, ಅದಕ್ಕೆ ಒಂದು ಮೋಕ್ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಿಸ್ಕೊಟ್ರೆ ಇದನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕ್ರಮವಾಗಿ ಮಾರ್ಪಡಬಹುದು ಅನ್ನುವಂಥದ್ದು. ಸೊ ಇದನ್ನು ಸರ್ಕಾರ ಮಾಡುತ್ತಾ ಅನ್ನುವಂಥದ್ದು. ಬೆಂಗಳೂರು ಮೈಸೂರು ಹೈವೇನಲ್ಲೇ ದರೋಡೆ ಆಗಿದೆ. ಕಾರನ್ನ ಅಡ್ಡಗಟ್ಟಿ ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಲಾಗಿದೆ. 27 ಲಕ್ಷ. ಹೆದ್ದಾರಿಯಲ್ಲಿ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ದರೋಡೆ ಮಾಡಿರೋದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಂತಹ ಅತಿದೊಡ್ಡ ದರೋಡೆ. ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ದರೋಡೆ ಮಾಡಲಾಗಿದೆ. ಮದ್ದೂರಿನ ಚೆನ್ನೇಗೌಡನ ದೊಡ್ಡಿ ಬಳಿ ಘಟನೆ ನಡೆದಿದೆ. ಐಶ್ವರ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಳಿ ಈ ರಾಬರಿ ಆಗಿರೋ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂತಹ ಕಾರನ್ನ ಅಡ್ಡಗಡ್ತಾರೆ ಈ ದುಷ್ಕರ್ಮಿಗಳು. ಅಡ್ಡಗಟ್ಟಿ ಸುಲಿಗೆ ಮಾಡಿದ್ದಾರೆ. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ದರೋಡೆ ಮಾಡಿರೋದು. ಕಾರನ್ನ 5-6 ಮಂದಿ ಅಡ್ಡಗಡ್ತಾರೆ. ಮಾರಕಾಸ್ತ್ರಗಳನ್ನ ತೋರಿಸಿ ಕಾರಿನಲ್ಲಿದ್ದಂತಹ ಪಿನೋ ಕಂಪನಿ ಉದ್ಯೋಗಿಗೆ ಹೆದರಿಸ್ತಾರೆ. ಉದ್ಯೋಗಿ ಗೋವಿಂದರಾಜು ಬಳಿ ಇದ್ದಂತಹ 27 ಲಕ್ಷ ಹಣವನ್ನ ಕಸಿದುಕೊಂಡು ರಾಬರಿ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿದೆ. ಅದೇ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪಿನೋ ಕಂಪನಿಗೆ ಸೇರಿದ್ದಂತಹ ಉದ್ಯೋಗಿ ಗೋವಿಂದರಾಜು ಆ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವ್ರ ಬಳಿ 27 ಲಕ್ಷ ಇತ್ತು. ಇದೇ ಕಾರಿನಲ್ಲಿ ಈ ವ್ಯಕ್ತಿ ಬಳಿಯಲ್ಲಿ 27 ಲಕ್ಷ ಹಣ ಇತ್ತು ಅನ್ನುವಂಥದ್ದು ಈ ದುಷ್ಕರ್ಮಿಗಳಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಪ್ರಶ್ನೆ. ಈಗ 4:30 ಆ ಥರ ಮೈಸೂರಲ್ಲಿ ಇಟಾಚಿ ಕ್ಯಾಶ್ ಪೇಮೆಂಟ್ ಕಂಪ್ನಿಗೆ ಒಳಗಡೆ ಹೋಗಿ ಕ್ಯಾಶ್ ರಿಸೀವ್ ಮಾಡ್ತೀನಿ. 1-1.5 ಅವರು ಕೌಂಟ್ ಮಾಡಿ ಕ್ಯಾಶನ್ನು ಡಿನಾಮಿನೇಷನ್ ತೊಗೊಂಡು ಎತ್ಕೊಂಡು ಬರ್ತೀನಿ ಸರ್. ಅಲ್ಲಿಂದ 6 ಗಂಟೆ 3 ನಿಮಿಷಕ್ಕೆ ಆಫೀಸನ್ನು ಬಿಡ್ತೀನಿ. ಅಲ್ಲಿಂದ ಆಂದಿವೇನಲ್ಲಿ ಬಂದು ಇಂಡುವಳ ಹತ್ರ ಗಾಡಿ ಸ್ಟಾಪ್ ಮಾಡ್ತೀನಿ ಹೈವೇನಲ್ಲೇ. ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಒಂದು 17,000 ಚಿಲ್ಲರೆ ಬರುತ್ತೆ. ಅದನ್ನು ತೊಗೊಂಡು ಮುಂದೆ ಬರುವಾಗ ಮದ್ದೂರು ನಿಯರಲ್ಲಿ ಗಾಡಿನ ಗ್ರೇ ಕಲರ್ ಇನೋವಾ ಗಾಡಿನಲ್ಲಿ ಬಂದು ಓವರ್ಟೇಕ್ ಮಾಡಿ ನನಗೆ ಗಾಡಿ ಕ್ರಾಸ್ ಮಾಡಿ ಗಾಡಿಗೆ ಸ್ಕ್ರಾಚ್ ಮಾಡಿ ಓವರ್ಟೇಕ್ ಮಾಡಿ ರ್ಯಾಬ್ರಿ ಮಾಡ್ತಾರೆ ಸರ್. ಯಾರು ಇರಲಿಲ್ಲ? ಇಲ್ಲ ಸರ್, ಒಬ್ಬನೇ ಇದ್ದೆ. ಒಬ್ಬರೇ ಇದ್ರಿ. ಓವರ್ಟೇಕ್ ಯಾವ ರೀತಿ ಆಯಿತು?
ಓವರ್ ಸ್ಪೀಡಾಗಿ ಬಂದು ನಾನು ಲಾಸ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ, 60ರಿಂದ 70 ಇರುತ್ತೆ ಸ್ಪೀಡು. ಅವ್ರು ಓವರ್ ಸ್ಪೀಡಾಗಿ ಬಂದು ಗಾಡಿ ರೋಡಲ್ಲಿ ಅಲ್ಲಿಂದ ಉಚ್ಕೊಂಡ್ಬರುತ್ತೆ ಅವ್ರದ್ದು ಗಾಡಿ. ಏನು ಅಂತ ನೋಡಿ ಅಷ್ಟೊತ್ತಿಗೆ ಟೈಮೇ ಕೊಡಲ್ಲ, ಬಂದು ಗಾಡಿ ಗಡ್ಡ ಹೊಡಿತಾರೆ. ಮಾರಕಾಸ್ತ್ರ ಒಂದು ಹ್ಯಾಮರ್ ತಗೊಂಡು ನನ್ನ ಸೈಡು ಓಪನ್ ಮಾಡ್ತಾರೆ, 4 ಡ್ರೈವರ್ ಸೈಡು ವಿಂಡೋಸ್ನ ಓಪನ್ ಒಂದು 4-5 ಏಟು ಹೊಡೆದು ಓಪನ್ ಮಾಡ್ತಾರೆ. ಓಪನ್ ಮಾಡಿ 4 ಜನನು ಆ ಕಡೆ ಈ ಕಡೆ ಕವರ್ ಆಗಿ ರೆಬಲ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅಂದರೆ ಒಂದು ಕ್ಷಣಕ್ಕೆ 100 ಗಾಡಿಗಳು ಓಡಾಡ್ತಾ ಇರುತ್ತೆ. ಇದೇ ಕಾರಲ್ಲಿ ಇಂಥವ್ರು ಹೋಗ್ತಾ ಇದ್ದಾರೆ, ಇಷ್ಟು ಹಣ ಇದೆ ಅನ್ನುವಂಥದ್ದು ಈಸಿಯಾಗಿ ಇಂಪಾಸಿಬಲ್ ಅದು ಗೊತ್ತಾಗೋದಕ್ಕೆ. ಈ ಮಾಹಿತಿಗಳನ್ನು ನೋಡ್ತಾ ಇದ್ರೆ ಯಾರೋ ಗೊತ್ತಿರುವಂಥವ್ರು ವೆಲ್ ಪ್ರೀ ಪ್ಲ್ಯಾನ್ಡ್ ಮಾಡ್ಕೊಂಡು ಮಾಡಿರುವಂಥ ಕೃತ್ಯ ಅಂತ ಅನ್ಸುತ್ತೆ. ಮತ್ತೇನು ಮಾಹಿತಿ ಕೊಟ್ಟರು ಅವರು? ಅವ್ರೇನಾದರೂ ಮಾಸ್ಕ್ ಹಾಕೊಂಡು ಬಂದಿದ್ರಂತ ಹೇಗೆ ದುಷ್ಕರ್ಮಿಗಳು? ಅರುಣ್, ಈ ಘಟನೆ ನಡೆದಿರುವಂತದ್ದು ತಡರಾತ್ರಿ ನಡೆದಿರುವಂತ ಘಟನೆ ಇದು. ಅಂದ್ರೆ ಖಾಸಗಿ ಕಂಪನಿಯ ಉದ್ಯೋಗಿ ಆಗಿರ್ತಕ್ಕಂಥ ಗೋವಿಂದರಾಜು ನಿನ್ನೆ ಏನು ಬೆಂಗಳೂರಿನ ಜಿಗಣಿಯಿಂದ ಮೈಸೂರಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಮೈಸೂರಿನ ಇಟಾಚಿ ಕಂಪನಿಯೊಂದರಲ್ಲಿ ತಮ್ಮ ಕಂಪನಿಗೆ ಸೇರ್ಬೇಕಾದಂತ ಹಣವನ್ನ ಸಂಗ್ರಹಣೆ ಮಾಡಿಕೊಂಡು ಆನ್ ದಿ ವೇ ಬರ್ತಾ ಮಂಡ್ಯ ಹೊರವಲಯದಲ್ಲಿರ್ತಕ್ಕಂಥ ಇಂಡ್ವಾಳು ಗ್ರಾಮ, ಅಲ್ಲೂ ಕೂಡ ಒಂದು 17,000 ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಮದ್ದೂರಿನ ಬಳಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾವುದೋ ಒಂದು ಇನೋವಾ ಕಾರ್ನಲ್ಲಿ ಬಂದಂತ 4 ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ಇದ್ದ ಹಣವನ್ನ ತೆಗೆದುಕೊಂಡು ಹೋದ್ರು ಅಂತ ಆರೋಪವನ್ನ ಗೋವಿಂದರಾಜು ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಗೋವಿಂದರಾಜು ಹಣವನ್ನ ಕಲೆಕ್ಟ್ ಮಾಡ್ಕೊಂಡ್ ಬರುವಂತ ವಿಚಾರ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಇವರ ಬಳಿ ಹಣ ಇತ್ತು ಅಂತ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಒಂದು ಗೋವಿಂದರಾಜು ಅವರ ಕಂಪನಿಯ ಸಹೋದ್ಯೋಗಿಗಳಿಗೆ ವಿಚಾರ ಗೊತ್ತಿರುತ್ತೆ. ಇನ್ನೊಂದು ಮೈಸೂರಿನ ಇಟಾಚಿ ಕಂಪನಿಯಿಂದ ಏನು ದೊಡ್ಡ ಮೊತ್ತದ ಹಣವನ್ನ ಸಂಗ್ರಹಣೆ ಮಾಡ್ಕೊಂಡು ಬಂದ್ರು ಆ ಕಂಪನಿಯ ಉದ್ಯೋಗಿಗಳು ಅಥವಾ ಆ ವಿಚಾರ ತಿಳಿದಂತ ಒಂದಷ್ಟು ಜನರಿಗೆ ಈ ವಿಚಾರ ಗೊತ್ತಿರುತ್ತೆ ಅನ್ನುವಂಥದ್ದು ಇಲ್ಲಿ ವಿಚಾರ. ಹೀಗಾಗಿ ಈ ನಿಟ್ಟಿನಲ್ಲೇ ಪೊಲೀಸರು ಅಂದ್ರೆ ಗೋವಿಂದರಾಜು ಅವರ ಹೇಳಿಕೆಗಳನ್ನ ಪಡೆದುಕೊಂಡು ಮದ್ದೂರಿನ ಪೊಲೀಸರು ಈಗ ತನಿಖೆಯನ್ನ ಕೈಗೊಂಡಿರುವಂತದ್ದು. ಆರೋಪಿಗಳಿಗಾಗಿ ಬಲೆಯನ್ನ ಬೀಸಿದ್ದಾರೆ. ಸದ್ಯಕ್ಕೆ ಹಣ ಕಳೆದುಕೊಂಡಂತ ಖಾಸಗಿ ಕಂಪನಿಯ ಉದ್ಯೋಗಿ ಗೋವಿಂದರಾಜು ಮದ್ದೂರು ಪೊಲೀಸರ ಬಳಿ ನಡೆದಂತ ಅಷ್ಟು ಘಟನೆಯ ಬಗ್ಗೆ ವಿವರಣೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಓವರ್ ಸ್ಪೀಡ್ ಅಂದ್ರೆ ಕಾರನ್ನ ಓವರ್ಟೇಕ್ ಮಾಡಿ ಇನೋವಾ ಕಾರ್ನಲ್ಲಿ ಅಂದ್ರೆ ಗ್ರೇ ಕಲರ್ ಇನೋವಾ ಕಾರ್ನಲ್ಲಿ ಬಂದಂತ ದುಷ್ಕರ್ಮಿಗಳು ಒಂದಷ್ಟು ಇವರಿಗೂ ಕೂಡ ಅಂದ್ರೆ ಗಾಜನ್ನ ಹೊಡಿತಾರೆ. ಫಸ್ಟ್ ಗಾಜನ್ನ ಹೊಡೆದು ಆನಂತರ ಬಾಗಿಲನ್ನ ತೆಗೆದು ಕಾರ್ನಲ್ಲಿ ಇದ್ದಂತ ಹಣವನ್ನ ತೆಗೆದುಕೊಳ್ತಾರೆ. ನನಗೆ ಹಲ್ಲೆಯನ್ನ ಮಾಡಿದ್ರು ಅಂತಂದ್ರೆ ಮಾರಕಾಸ್ತ್ರಗಳನ್ನ ತೋರಿಸಿದ್ರು ಅನ್ನುವಂತ ಮಾತನ್ನ ಗೋವಿಂದರಾಜು ಹೇಳ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಯಾವೆಲ್ಲ ರೀತಿ ಈ ಒಂದು ಹಣವನ್ನ ಲಪಟಾಯಿಸಿದ್ರು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಆರೋಪಿಗಳಿಗಾಗೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್. ಸಚಿವ ಜಮೀರ್ ಅಹಮದ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. 2,384 ಕೋಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಪತ್ತೆಯಾಗಿರುವುದು. ತೆರಿಗೆ ವಂಚನೆ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಸಮನ್ಸ್ ಜಾರಿ ಮಾಡಿದೆ. ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಸಾಗಾಟ ಮಾಡಿರುವಂತಹ ಆರೋಪ, ಗಂಭೀರವಾದಂತಹ ಆರೋಪ. ಈ ಸಂಬಂಧಪಟ್ಟಂಗೆ ಸಮನ್ಸ್ ಜಾರಿಯಾಗಿದೆ. 15 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಆ ನೋಟಿಸ್ ಮೂಲಕವಾಗಿ ಕಳೆದ 3 ತಿಂಗಳಿಂದ ಅಧಿಕಾರಿಗಳು ಈ ಬಗ್ಗೆ ನಿಗಾ ಇಟ್ಟಿದ್ರು, ತನಿಖೆ ನಡೆಸ್ತಾನೆ ಇತ್ತು. 60ರಿಂದ 70 ಗೂಡ್ಸ್ ವಾಹನಗಳ ಮೇಲೆ ಕಣ್ಣಿಟ್ಟಿದ್ರು ಅಧಿಕಾರಿಗಳು. ಬೆಂಗಳೂರಿಂದ ಹೊರ ರಾಜ್ಯಕ್ಕೆ ಗೂಡ್ಸ್ ಸಾಗಾಟ ಮಾಡಲಾಗುತ್ತೆ. ಸ್ಕ್ರಾಪ್ ವ್ಯವಹಾರ ಸಂಬಂಧಪಟ್ಟಂಗೆ ಅಂದ್ರೆ ಈಗಾಗಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. 59 ವರ್ಷದ ಸಲೀಮುಲ್ಲಾ ಬೇಗ್ ಮತ್ತು 35 ವರ್ಷದ ಹುಸೇನ್ ಬೇಗ್ ಬಂಧಿತರಿಬ್ರು. ಅವರ ಮೊಬೈಲ್ ಫೋನ್ ಮತ್ತು ಕಚೇರಿಯಲ್ಲಿರುವಂತಹ ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ಸೇರಿದಂತಹ ಕಚೇರಿಯಲ್ಲಿ ಲ್ಯಾಪ್ಟಾಪ್ ಅನ್ನು ವಶಪಡಿಸಿಕೊಂಡಿರುವುದು. ತೆರಿಗೆ ಇಲಾಖೆ ಸಮನ್ಸ್ ಕೂಡ ಜಾರಿ ಮಾಡಿದೆ. ಈ ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಡೆತನದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಸ್ಕ್ರಾಪ್ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಿರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದರ್ಥದಲ್ಲಿ ನಿಜಕ್ಕೂ ಇವರಿಗೆ ಸಚಿವರಿಗೆ ಒಂದು ರೀತಿಯಾದಂಥ ಆತಂಕ, ಸಂಕಷ್ಟ ಇದು. ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅವರಿಂದ ಏನಾದರೂ ಇಲ್ಲಿವರೆಗೂ ಮಾಹಿತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಿಕ್ಕಿದೆಯಂತ ತನಿಖಾಧಿಕಾರಿಗಳಿಗೆ?
ಅರುಣ್, ಈಗಾಗಲೇ ಏನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಹುಸೇನ್ ಬೇಗ್ ಮತ್ತು ಸಲೀಂ ಬೇಗ್ ಎಂಬ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅವರ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದು ಅದನ್ನು FSLಗೆ ಕೂಡ ಕಳಿಸಿ ಅಲ್ಲಿ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕ್ರ್ಯಾಪನ್ನು ಸಾಗಾಟ ಮಾಡೋದಕ್ಕೆ ಏನು ಕೆಲವು ಗೂಡ್ಸ್ ವಾಹನಗಳ ಒಂದು ನಂಬರನ್ನು ಏನು ನೋಂದಣಿ ಮಾಡಿದ್ರು, ಆ ಒಂದು ನೋಂದಣಿಯ ಪ್ರಕಾರ ಅದು ನ್ಯಾಷನಲ್ ಟ್ರಾವೆಲ್ಸ್ಗೆ ಸೇರಿದಂಥ ವಾಹನಗಳು ಅಂತೇಳಿ ಕೂಡ ಗೊತ್ತಾಗಿದೆ. ಆದ್ದರಿಂದ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಆ ಒಂದು ಟ್ರಾವೆಲ್ಸ್ಗೆ ಒಂದು ಸಮನ್ಸ್ ಕೂಡ ಸಮನ್ಸ್ ಅನ್ನು ಕೊಟ್ಟು 15 ದಿನಗಳ ಒಳಗಡೆಗೆ ಉತ್ತರಿಸಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಅಧಿಕಾರಿಗಳ ತಪಾಸಣೆ ವೇಳೆ ಕಳೆದ 3 ತಿಂಗಳಿಂದ ಈ ಒಂದು ಅಬ್ಸರ್ವೇಷನ್ ಅನ್ನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ನ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ EY ಅನ್ನೋ ಒಂದು ಇದ್ರ ಫೋಲ್ಡರ್ ನಲ್ಲಿ ಒಂದು ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ ಒಂದು ನಮೂದಾಗಿರುತ್ತೆ. ನಂತರ ಅಧಿಕಾರಿಗಳಿಗೆ ಅದು ಅದರಲ್ಲಿ ಯಾವ ರೀತಿ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಿದೆ ಮತ್ತೆ ಯಾವ ವಾಹನಗಳಲ್ಲಿ ಏನು ಗೂಡ್ಸ್ ಅನ್ನ ಸಾಗಾಟ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಫಿಸಿಕಲ್ ಆಗಿ ಚೆಕ್ ಮಾಡಿದಾಗ ಅಲ್ಲಿ ಗೂಡ್ಸ್ ಟ್ರಾವೆಲ್ ಆಗಿರೋದಿಲ್ಲ, ಕೇವಲ ಬಿಲ್ ಮಾತ್ರ ಪಾಸ್ ಆಗಿರುತ್ತೆ. ಆದರೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಈ ರೀತಿ ಬೇರೆ ರಾಜ್ಯಕ್ಕೆ ಒಂದು ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅಂತೇಳಿ ನಮೂದನ್ನು ಕೂಡ ಮಾಡಿರ್ತಾರೆ. ಆದರೆ ವಾಸ್ತವವಾಗಿ ವಾಹನಗಳಲ್ಲಿ ಗೂಡ್ಸ್ ಟ್ರಾನ್ಸ್ಫರ್ ಕೂಡ ಆಗಿರೋದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರಿಂದ 3 ತಿಂಗಳ ಕಾಲ ಇದನ್ನು ಅಬ್ಸರ್ವೇಷನ್ ಮಾಡಿದಂತಹ ಅಧಿಕಾರಿಗಳು ಕಳೆದ ಏನು 4-5 ದಿನಗಳ ಹಿಂದೆ ಈ ಒಂದು ರೈಡ್ ಅನ್ನು ಮಾಡಿ ಇಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿ ವಿಚಾರಣೆ ಕೂಡ ಮಾಡಿದ್ರು. ಆನಂತರ ಇದು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಈ ರೀತಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಗೊತ್ತಾಗಿದೆ. ಆದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈ ಒಂದು ವಾಹನಗಳನ್ನ ಯಾವ ಟ್ರಾವೆಲ್ಸ್ ಇಂದ ಪಡ್ಕೊಂಡಿದ್ರು ಮತ್ತೆ ಯಾವ ಟ್ರಾವೆಲ್ಸ್ ಅಂತೇಳಿ ನಮೂದಾಗಿತ್ತು, ಆ ಒಂದು ನ್ಯಾಷನಲ್ ಟ್ರಾವೆಲ್ಸ್ಗೆ ಈಗ ಸಮನ್ಸ್ ಅನ್ನು ಕೂಡ ಕೊಟ್ಟಿರೋದು. ಇದು ಸಚಿವರಿಗೆ ಸೇರಿದಂತ ಟ್ರಾವೆಲ್ಸ್ ಕೂಡ ಅಂತ ಹೇಳಲಾಗ್ತಿದೆ. ಅದ್ರ ಬಗ್ಗೆ ಕೂಡ ಈಗ ಹೆಚ್ಚಿನ ತನಿಖೆಯನ್ನ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅವರ ಮೊಬೈಲ್ ಫೋನ್ ಮತ್ತೆ ಲ್ಯಾಪ್ಟಾಪ್ ನಲ್ಲಿ ಏನೆಲ್ಲ ವಿಚಾರಗಳಿದೆ ಅದು ಬೆಳಕಿಗೆ ಬಂದ ನಂತರ ಮುಂದಿನ ತನಿಖೆಯನ್ನು ಕೂಡ ಅಧಿಕಾರಿಗಳು ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಅರುಣ್, ಕೈಗಾರಿಕೆಗಾಗಿ ವಶಪಡಿಸಿಕೊಂಡ ಭೂಮಿ ವಾಪಸ್ಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಬಳ್ಳಾರಿಯ ಕುಡ್ತಿನಿ ಬಳಿ ನೂರಾರು ಜನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಪನಿಯ ವಿರುದ್ಧ ಜಮೀನನ್ನ ಉಳುಮೆ ಮಾಡೋಕೆ ಎತ್ತಿನ ಬಂಡಿಗಳನ್ನು ನುಗ್ಗಿಸೋಕೆ ಯತ್ನಿಸಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಹಾಗೂ ಪೊಲೀಸರ ಮಧ್ಯೆ ನೂಕಾಟ ತಳ್ಳಾಟ ಆಗಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ, ಮತ್ತೆ ಅವರನ್ನ ಬಿಡುಗಡೆಗೊಳಿಸಲಾಗಿದೆ. ಸದ್ಯಕ್ಕೆ ಮಿತ್ತಲ್ ಕಾರ್ಖಾನೆಯಿಂದ ಭೂಮಿ ವಾಪಸ್ ಮಾಡಬೇಕು ಅಂತ ರೈತರಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕಳೆದ ದಶಕಗಳಿಂದ ಈ ಹೋರಾಟ ನಡೀತಾ ಇರೋದು. 2010ರಲ್ಲೇನೋ ಇಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆಗಿತ್ತಂತೆ ಕಂಪನಿಗೆ. ಆದರೆ ಅವರು ಕಂಪನಿಯವರು ಕೊಟ್ಟಿರುವಂತಹ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ, ಪರಿಹಾರದ ಮೊತ್ತ ಸರಿಯಾಗಿ ಸಿಕ್ಕಿಲ್ಲ, ಮತ್ತೆ ಉದ್ಯೋಗವನ್ನ ಕೊಡ್ತೀವಿ ಪ್ರತಿ ಕುಟುಂಬಕ್ಕೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು, ಅದು ಕೂಡ ಈಡೇರಿಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿಯನ್ನ KIADB ಮೂಲಕ ಜಿಂದಾಲ್ಗೆ ನೀಡಲಾಗಿತ್ತು. ಜಿಂದಾಲ್ನಿಂದ ಸರ್ವೆ ಕಾರ್ಯ ಈಗ ಆರಂಭ ಆಗಿದೆ. ಆದರೆ ಭೂಮಿ ನೀಡಿದಂತ ರೈತರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಆಕ್ರೋಶ ವ್ಯಕ್ತವಾಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 2010ರಲ್ಲಿ ಶುರುವಾಗಿದ್ದಂಥ ಸರ್ವೆ ಕಾರ್ಯ ಇದು, ಭೂ ಸ್ವಾಧೀನವನ್ನು ಪಡಿಸುವಂಥ ಪ್ರಕ್ರಿಯೆ ಇದು. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಭರವಸೆಗಳನ್ನು ಈಡೇರಿಸಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ KIADB ಇಂದಾನೇ ಜಿಂದಾಲ್ಗೆ ಕೊಡಲಾಗಿತ್ತು ಅನ್ನುವಂಥ ವಿಚಾರ, ಈ ಬಗ್ಗೆ ಅಲ್ಲಿಂದನೂ ಏನು ಸ್ಪಷ್ಟನೆ ಸಿಗ್ತಾ ಇಲ್ವಾ ರೈತರಿಗೆ? ಅರುಣ್, ಬಳ್ಳಾರಿ ತಾಲೂಕಿನ ಕುಡ್ಚಿನಿ ಬೆಳೆದಿರ್ತಕ್ಕಂಥ ಸುಮಾರು 11,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಕೂಡ ಈ ಹಿಂದೆ 2010ರ ಸಂದರ್ಭದಲ್ಲಿ ಮಿತ್ತಲ್ ಮತ್ತು ಬ್ರಹ್ಮಿಣಿ ಕಂಪನಿ ಕೂಡ ಕೈಗಾರಿಕಾ ಉದ್ದೇಶಕ್ಕಾಗಿ ಸ್ವಾಧೀನ ಆಗಿತ್ತು. ಆದ್ರೆ ಯಾವ ಉದ್ದೇಶಕ್ಕಾಗಿ ಭೂಮಿ ಸ್ವಾಧೀನ ಆಗಿತ್ತು ಆದ್ರೆ ಇದುವರೆಗೂ ಕೂಡ ಕೈಗಾರಿಕೆ ಕೂಡ ಸ್ಥಾಪನೆ ಆಗಿಲ್ಲ. ಆದ್ರೆ ಈಗಾಗಲೇ ಬ್ರಹ್ಮಿಣಿ ಕಂಪನಿಯಿಂದ ಉತ್ತಮ್ ಗಾಲ್ವಕ್ಕೆ ಭೂಮಿ ಕೂಡ ಮಾರಾಟ ಕೂಡ ಆಗಿರ್ತದ್ದು. ಮತ್ತೊಂದು ಕಡೆ ಮಿತ್ತಲ್ ಕಂಪನಿ ಕೂಡ ಇಲ್ಲಿ ಯಾವ ಉದ್ದೇಶಕ್ಕಾಗಿ ಭೂಮಿ ಸ್ವಾಧೀನ ಆಗಿತ್ತು ಆ ಉದ್ದೇಶವನ್ನು ಕೂಡ ಈಡೇರಿಲ್ಲ. ಈ ನಿಟ್ಟಿನಲ್ಲಿ ಕೂಡ ಈಗ ಆ ಭೂಮಿಯನ್ನು ಕೂಡ ಜಿಂದಾಲ್ ಕಂಪನಿಗೆ ಕೊಡ್ಲಿಕ್ಕೆ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸರ್ವೆ ಕಾರ್ಯ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಭೂಸಂತ್ರಸ್ತರಿಗೆ ಹಿಂದೆ ಏನು ಭರವಸೆ ಸಿಕ್ಕಿತ್ತು ಆ ಭರವಸೆ ಕೂಡ ಈಡೇರಿಲ್ಲ. ಅದರಲ್ಲಿ ಪ್ರಮುಖವಾಗಿ ಸರಿಯಾದಂತ ಸಮರ್ಪಕ ಪರಿಹಾರ ಸಿಗದೇ ಇರತಕ್ಕಂಥದ್ದು. ಮತ್ತೊಂದು ಕಡೆ ಭೂಸಂತ್ರಸ್ತರ ಕುಟುಂಬಗಳಿಗೆ ಕೂಡ ಇದುವರೆಗೆ ಉದ್ಯೋಗ
ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭೂ ಸಂತ್ರಸ್ತರು ಇಲ್ಲಿಯನ್ನ ಯಾವ ಉದ್ದೇಶಕ್ಕಾಗಿ ಭೂಮಿ ಸ್ವಾಧೀನ ಆಗಿತ್ತು ಆ ಒಂದು ಸ್ವಾಧೀನದಂತ ಭೂಮಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಆಗದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಭೂಮಿ ನಮಗೆ ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಹಲವು ವರ್ಷಗಳಿಂದ ಕೂಡ ನಿರಂತರವಾದಂತಹ ಹೋರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಭೂಮಿ ನಮಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಆ ಭೂಮಿಯಲ್ಲಿ ಉಳುಮೆ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ಭೂ ಸಂತ್ರಸ್ತರ ನಡುವೆ ಮಾತಿನ ಚಕಮಕಿ ಕೂಡ ಆಯ್ತು. ಆ ಸಂದರ್ಭದಲ್ಲಿ ಭೂ ಸಂತ್ರಸ್ತರನ್ನು ಕೂಡ ಪೊಲೀಸರು ಬಂಧನ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಗಗನಕ್ಕೇರಿದೆ ಚಿನ್ನ ಬೆಳ್ಳಿ ಬೆಲೆ, ಕೈ ಸುಡ್ತಿದೆ ಅಕ್ಕಿ, ಎಣ್ಣೆ, ತರಕಾರಿ, ತೈಲ ದರ ಏರಿಕೆ, ಗ್ರಾಹಕರಿಗೆ ಬರೆ, ಬಸ್, ಆಟೋ, ಕ್ಯಾಬ್ ಸಂಚಾರ ದುಬಾರಿ, LPG ದರವೂ ಏರಿಕೆ ಫಿಕ್ಸ್. ಬೆಲೆ ಏರಿಕೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ, ದುಬಾರಿ ದುನಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಎಫೆಕ್ಟ್ ಹಿನ್ನೆಲೆಯಲ್ಲಿ ಈಗ ಖಾಸಗಿ ಬಸ್ಗಳ ಪ್ರಯಾಣ ದರ ಅಂದ್ರೆ ಟಿಕೆಟ್ ದರ 20% 30% ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಈ ಬಗ್ಗೆ ನಿನ್ನೆ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ರು. ನಿನ್ನೆ ರಾತ್ರಿಯಿಂದಾನೇ ದರ ಏರಿಕೆ ಮಾಡ್ತೀವಿ ಅಂತ. ಇನ್ನು ಮತ್ತೊಂದು ಕಡೆ ಸ್ಕೂಲ್ ಬಸ್ ದರ 10% ಏರಿಕೆ ಆಗಿದೆ. ಸ್ಕೂಲ್ ಬಸ್ ದರ ಏರಿಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 10% ದರವನ್ನ ಏರಿಕೆ ಮಾಡಿದ್ದೇವೆ ಅಂತ ಖಾಸಗಿ ಶಾಲಾ ವಾಹನಗಳ ಯೂನಿಯನ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಈ ರೀತಿಯಾಗಿ ಮತ್ತೊಂದು ಮಗದೊಂದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಎಲ್ಲವೂ ಕೂಡ ಚೈನ್ ಲಿಂಕ್ ಇರುವಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ನಾವು ಕೂಡ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ತರಕಾರಿ ಬೆಲೆ ಮತ್ತೊಂದು ಕಡೆ. ತರಕಾರಿ ಬೆಲೆ ಬೆಂಗಳೂರಲ್ಲಿ 40% ಜಾಸ್ತಿ ಆಗಿದೆ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ 40% ಈ ವಾರ ಬೆಲೆ ಏರಿಕೆ ಆಗಿರೋದು. ತರಕಾರಿಯ ಬೆಲೆ ಬೀನ್ಸ್ 1 kgಯ ಬೆಲೆ 60 ರೂಪಾಯಿ ಇದ್ದಿದ್ದು 160ಕ್ಕೆ ಏರಿಕೆ ಆಗಿದೆ 1 kgಗೆ. ಈರುಳ್ಳಿ 1 kg ಬೆಲೆ 25ರಿಂದ 50 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಟೊಮ್ಯಾಟೊ 1 kg ಬೆಲೆ 30 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಇನ್ನು ಹಾಗಲಕಾಯಿ 40 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಹೀಗೆ ಪ್ರತಿಯೊಂದರ ಬೆಲೆ ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ.